ರೋಮಾಂಚನಗೊಳಿಸುತ್ತೆ ಆಪರೇಷನ್ ಸಿಂಧೂರ್. ಯಶೋಗಾಥೆ ಬಿಚ್ಚಿಟ್ಟ ಸೇನಾ ಅಧಿಕಾರಿ. ಪಾಕ್ ಸೇನಾ ಕೇಂದ್ರ ಕಚೇರಿ ಚೇಂಜ್ ಮಾಡಿದ್ರೂ ಬಿಡಲ್ಲ. ಪಾಕಿಸ್ತಾನಕ್ಕೆ ಇನ್ಮುಂದೆ ಹೇಗಾದ್ರೂ ಏಟು ನೀಡುತ್ತೇವೆ. ಭೂಗರ್ಭದಲ್ಲಿ ಅಡಗಿ ಕುಳಿತರೂ ಸೇನೆ ಬೇಟೆಯಾಡುತ್ತೆ. ಭಾರತದ ಸಾಮರ್ಥ್ಯ ಹೇಗಿದೆ? ಭಾರತ ಪಾಕಿಸ್ತಾನದ ಮೇಲೆ ನಡೆಸಿದ ಆಪರೇಷನ್ ಸಿಂಧೂರ್ ಜಾಗತಿಕವಾಗಿ ಅಧಿಕ ಮನ್ನಣೆ ಪಡೆದಿರುವ ಕಾರ್ಯಾಚರಣೆಯಾಗಿದ್ದು, ಭಯೋತ್ಪಾದನೆಯ ವಿರುದ್ಧ ಭಾರತದ ಗಟ್ಟಿ ಸಂಕಲ್ಪವನ್ನ ಎತ್ತಿ ಹಿಡಿದಿದೆ. ಭಾರತದ ದಾಳಿಗೆ ಅಕ್ಷರಶಃ ಪಾಕಿಸ್ತಾನ ಸುಧಾರಿಸಿಕೊಳ್ಳಲು ಸಾಕಷ್ಟು ದಿನಗಳು ಬೇಕೇನೋ. ಅಷ್ಟೊಂದು ಬಲವಾಗಿರುವ ಏಟನ್ನ ನಮ್ಮ ಹೆಮ್ಮೆಯ ಸೇನೆ ರಣಹೇಡಿ ಪಾಕ್ಗೆ ನೀಡಿದ್ದು ಗುಟ್ಟಾಗಿ ಉಳಿದಿಲ್ಲ. ಆದರೆ ಇದೇ ವಿಚಾರವಾಗಿ ಇದೀಗ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಬಹಿರಂಗವಾಗಿದೆ. ಪಾಕಿಸ್ತಾನ ಸೈನಿಕರು ಭೂಗರ್ಭದ ಆಳದಲ್ಲಿ ಅಡಗಿ ಕುಳಿತರೂ ಬಿಡುವುದಿಲ್ಲ. ಇನ್ನು ಈ ಕುರಿತು ಸಂದರ್ಶನವೊಂದರಲ್ಲಿ ಮಾತನಾಡಿರುವ ವಾಯು ರಕ್ಷಣಾ ವ್ಯವಸ್ಥೆಯ ಮುಖ್ಯಸ್ಥ ಭಾರತದ ಪರಾಕ್ರಮವನ್ನ ಬೆಚ್ಚಿಟ್ಟಿದ್ದಾರೆ. ಭಾರತವನ್ನ ಕೆಣಕಿ ಸರಿಯಾಗಿಯೇ ಗುಮ್ಮಿಸಿಕೊಂಡು ಬಿಲಸೇರಿರುವ ಪಾಕಿಗಳಿಗೆ ಸೇನೆ ನೀಡಿರುವುದು ಸಾಮಾನ್ಯವಾದ ಶಿಕ್ಷೆಯಲ್ಲ ಎನ್ನುವುದನ್ನ ಅವರು ಬಯಲಿಗೆಳೆದಿದ್ದಾರೆ. ಇನ್ನು ಪಾಕಿಸ್ತಾನವು ತನ್ನ ಸೇನಾ ಕಚೇರಿಯನ್ನ ಎಲ್ಲೇ ಸ್ಥಳಾಂತರ ಮಾಡಿದರೂ ಸಹ ಭಾರತದ ದಾಳಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ನಮ್ಮ ಭಾರತವು ಈಗ ಪಾಕ್ನ ಯಾವುದೇ ಪ್ರದೇಶದ ಮೇಲೆ ನಿಖರವಾಗಿ ದಾಳಿ ಮಾಡುವ ಶಕ್ತಿ ಹಾಗೂ ಸಾಮರ್ಥ್ಯವನ್ನ ಹೊಂದಿದೆ. ಈ ಭಯೋತ್ಪಾದಕರನ್ನ ಮಣ್ಣು ಮುಕ್ಕಿಸಲು ನಮ್ಮ ಬಳಿ ಅಗತ್ಯ ಶಸ್ತ್ರಾಸ್ತ್ರಗಳಿದೆ. ಅಲ್ಲದೆ ನಮ್ಮ ಸೈನಿಕರು ಅಖಾಡಕ್ಕಿಳಿದರೆ ಪಾಕಿಸ್ತಾನ ಸೈನಿಕರು ಭೂಗರ್ಭದ ಆಳದಲ್ಲಿ ಅಡಗಿ ಕುಳಿತರೂ ಬಿಡೋದಿಲ್ಲ. ಯಾಕಂದ್ರೆ ಇಡೀ ಪಾಕ್ ನಮ್ಮ ಗುರಿಯ ವ್ಯಾಪ್ತಿಯೊಳಗೆ ಇದೆ ಎಂದು ಅವರು ಎಚ್ಚರಿಸಿದ್ದಾರೆ. ಪಾಕಿಸ್ತಾನದವರು ರಕ್ಷಣೆಗಾಗಿ ಆಳವಾದ ಗುಂಡಿ ಹುಡುಕಬೇಕು. ಪಾಕಿಸ್ತಾನದ ಸೇನೆಯ ಪ್ರಧಾನ ಕಚೇರಿಯನ್ನ ರಾವಲ್ಪಿಂಡಿಯಿಂದ ಖೈಬರ್ ಪಖ್ತೂನ್ಖ್ವಾ ಇಂಥ ಸ್ಥಳಗಳಿಗೂ ಶಿಫ್ಟ್ ಮಾಡಿದರೂ ಕೂಡ ರಕ್ಷಣೆಗಾಗಿ ಆಳವಾದ ಗುಂಡಿಯನ್ನೇ ಹುಡುಕಬೇಕಾಗುತ್ತದೆ. ಪಾಕಿಸ್ತಾನದ ಆಳವನ್ನ ಹೊಕ್ಕುವ ಭಾರತವು ಸಾಕಷ್ಟು ಶಸ್ತ್ರಾಸ್ತ್ರಗಳ ಸಂಗ್ರಹ ಹೊಂದಿದೆ. ಆದ್ದರಿಂದ ಉದ್ದ, ಆಳ ಹಾಗೂ ಅಗಲ ಪಾಕ್ ಎಲ್ಲಿದ್ದರೂ ನಮ್ಮ ವ್ಯಾಪ್ತಿಯಲ್ಲಿದೆ. ನಮ್ಮ ಗಡಿಗಳಿಂದ ಅಥವಾ ಆಳದಿಂದ ನಾವು ಇಡೀ ಪಾಕಿಸ್ತಾನವನ್ನ ಎದುರಿಸಲು ಸಂಪೂರ್ಣವಾಗಿ ಸಮರ್ಥರಾಗಿದ್ದೇವೆ. ಅಲ್ಲದೆ ರಾವಲ್ಪಿಂಡಿಯಿಂದ ಖೈಬರ್ ಪಖ್ತೂನ್ಖ್ವಾಗೆ ಅಥವಾ ಅವರು ಎಲ್ಲಿಗೆ ಹೋಗಲು ಬಯಸುತ್ತಾರೋ ಅಲ್ಲಿಯವರೆಗೂ ನಮ್ಮ ವ್ಯಾಪ್ತಿಯೊಳಗೆ ಇದ್ದಾರೆ. ಆದ್ದರಿಂದ ಪಾಕಿಸ್ತಾನಿಯರು ನಿಜವಾಗಿಯೂ ಆಳದ ಗುಂಡಿಯನ್ನೇ ಹುಡುಕಬೇಕಾಗುತ್ತದೆ ಎಂದು ಹೇಳಿದ್ದಾರೆ. ಯಾವುದೇ ಸಾವುಗಳಾಗದಂತೆ ತಡೆದಿರುವುದು ಸೈನಿಕರಿಗೆ ಹೆಮ್ಮೆ. ನಮ್ಮ ಕೆಲಸ ನಮ್ಮ ಸಾರ್ವಭೌಮತ್ವವನ್ನ, ನಮ್ಮ ಜನರನ್ನ ರಕ್ಷಿಸುವುದಾಗಿದೆ. ನಮ್ಮದೇ ಆದ ಅನೇಕ ಜವಾನರು, ಅಧಿಕಾರಿಗಳು, ಪತ್ನಿಯರು ಕಂಟೋನ್ಮೆಂಟ್ನಲ್ಲಿ ವಾಸಿಸುತ್ತಿದ್ದರು. ಅಲ್ಲದೆ ಅವರು ಈ ಡ್ರೋನ್ ದಾಳಿಯ ಬಗ್ಗೆಯೂ ಅಷ್ಟೇ ಕಾಳಜಿ ವಹಿಸಿದ್ದರು. ಇದರಿಂದ ಯಾವುದೇ ಸಾವು ನೋವುಗಳಾಗದಂತೆ ತಡೆದಿರುವುದು ಸೈನಿಕರಿಗೆ ಹೆಮ್ಮೆಯನ್ನುಂಟು ಮಾಡಿದೆ. ಅಷ್ಟೇ ಅಲ್ಲದೆ ನಮ್ಮ ಯೋಧರ ಕುಟುಂಬಗಳಿಗೂ ಹೆಮ್ಮೆಯನ್ನುಂಟು ಮಾಡಿದೆ. ನಮ್ಮ ಸೇನೆಯ ಕಾರ್ಯಕ್ಕೆ ಅಂತಿಮವಾಗಿ ಭಾರತದ ಜನರು ಹೆಮ್ಮೆ ಪಡುತ್ತಿದ್ದಾರೆ ಎಂದು ಕುನ್ಹಾ ಸಂತಸ ವ್ಯಕ್ತಪಡಿಸಿದ್ದಾರೆ. ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಭಾರತದ ಬತ್ತಳಿಕೆಯಲ್ಲಿದೆ. ಇನ್ನು ಪಹಲ್ಗಾಮ್ ದಾಳಿಯ ಬಳಿಕ ಭಾರತೀಯ ಸೇನೆ ನೆರೆಯ ದೇಶಕ್ಕೆ ಸೂಕ್ತ ಪ್ರತ್ಯುತ್ತರ ನೀಡಿದೆ. ಉಗ್ರರ 9 ನೆಲೆಗಳನ್ನ ಧ್ವಂಸಗೊಳಿಸುವ ಮೂಲಕ ಭಾರತದ ಮೇಲೆ ದಾಳಿಗೆ ಯತ್ನ ಮಾಡಿರುವ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಮಾಡಲಾಗಿದೆ. ಅಲ್ಲದೆ ಇನ್ನು ಮುಂದೆ ಉಗ್ರರು ಅಡಗಿರುವ ತಾಣಗಳನ್ನ ಪತ್ತೆ ಹಚ್ಚಿ ನಿಖರವಾಗಿ ದಾಳಿ ಮಾಡುವ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಭಾರತದ ಬತ್ತಳಿಕೆಯಲ್ಲಿದೆ. ಗಡಿ ಸೇರಿದಂತೆ ಇನ್ಯಾವುದೇ ಕಡೆಗಳಿಂದಲೂ ಪಾಕಿಸ್ತಾನದ ಪ್ರದೇಶಗಳನ್ನ ಟಾರ್ಗೆಟ್ ಮಾಡುವ ಸಾಮರ್ಥ್ಯವನ್ನ ಸೇನೆಯು ಹೊಂದಿದೆ ಎಂದು ಕುನ್ಹಾ ಹೇಳಿದ್ದಾರೆ.